ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರ ಮತ್ತೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಒಳ ಮೀಸಲಾತಿ ಜಾರಿಗೊಳಿಸದೆ 56,432 ಉದ್ಯೋಗ ನೇಮಕಾತಿ ಮಾಡಲು ಸರ್ಕಾರ ಮುಂದಾಗಿರುವುದನ್ನು ವಿರೋಧಿಸಿ ಆರ್ಪಿಐ ಮತ್ತು ದಲಿತ ಸಂಘರ್ಷ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿವೆ. ಇಂದು ನಡೆದ ಸಭೆಯಲ್ಲಿ ಮಾರ್ಚ್ 16, 2026ರಂದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ರ್ಯಾಲಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಂಘಟನೆಗಳು ನಿರ್ಧರಿಸಿವೆ. ಉದ್ಯೋಗ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುವುದಾಗಿ ಸಂಘಟನೆಗಳು ಎಚ್ಚರಿಕೆ. ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಆರ್ಪಿಐ 16/3/2026ರಂದು 16/3/2026ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಮಾಡೋದಕ್ಕೆ ಇಂದಿನ ಸಭೆಯಲ್ಲಿ ಮತ್ತು ಇದಕ್ಕಿಂತ ಮೊದಲು ನಡೆದಂಥ ದಾಸಂಸ ಮತ್ತು ಆರ್ಪಿಐಬಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಉದ್ಯೋಗ ನೇಮಕಾತಿನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡೋದ್ರಲ್ಲಿ, ಉದ್ಯೋಗ ನೇಮಕಾತಿ ಮಾಡೋದ್ರಲ್ಲಿ ನಮ್ಮ ವಿರೋಧವಿಲ್ಲ. ಆದರೆ ಉದ್ಯೋಗ ನೇಮಕಾತಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅಳವಡಿಸ್ತಲೇ ಉದ್ಯೋಗ ನೇಮಕಾತಿ ಮಾಡೋಕ್ಕೆ ಹೊರಟಿರೋದು ಇದು ಅತ್ಯಂತ ವಿಷಾದನೀಯ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಇದು ಮರಣ ಶಾಸನವಾಗಿದೆ. ಮಾದಿಗ ಸಂಬಂಧಿತ ಜಾತಿಗಳು ಕಳೆದ 35 ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. 8-10 ಜನ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನ ಜೀವನವನ್ನು ಕಳ್ಕೊಂಡಿದ್ದಾರೆ. ಅನೇಕರ ಮೇಲೆ ಲಾಠಿ ಚಾರ್ಜು, ಪೊಲೀಸ್ ಕೇಸ್ಗಳು, ನಿರಂತರವಾಗಿ ಜಾಥಾ, ಮೆರವಣಿಗೆ, ಪ್ರತಿಭಟನೆ, ಗ್ಯಾರೋಗಳು ನಡೆದಿದೆ. ಒಳ ಮೀಸಲಾತಿಯನ್ನ ವರ್ಗೀಕರಿಸ್ತೇವೆ, ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ಸು, ಬಿಜೆಪಿ, ಜನತಾದಳ ಅಧಿಕಾರವನ್ನ ನಡೆಸಿದಂತಹ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡು ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಬರೀ ಭರವಸೆಯ ಬೇಗುದಿಗೆಯಲ್ಲಿ ಈ ಸಮಾಜವನ್ನ ಮೋಸ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟು 2 ವರ್ಷಗಳು ಕಳೆದಿದೆ. 2024 ಆಗಸ್ಟ್ 1ನೇ ತಾರೀಕು ತೀರ್ಪು ಬಂತು. ತುಂಬ ತಡವಾಗಿ ಎಚ್ಚೆತ್ತುಕೊಂಡಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ಗೌರವಾನ್ವಿತ ನ್ಯಾಯಾಧೀಶರು ತುಂಬ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದರು. ಅವರು ವರದಿನಲ್ಲಿ 5 ಗುಂಪುಗಳನ್ನಾಗಿ ಮಾಡಿದರು. ಅದನ್ನು ಪರಿವರ್ತಿಸಿ ಅದನ್ನು ಪರಿಗಣಿಸ್ತಲೇ ಸಿದ್ದರಾಮಯ್ಯನವರ ಸರ್ಕಾರ 3 ಗುಂಪುಗಳನ್ನು ಮಾಡಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಸಂಬಂಧಿತಗೆ 5% ಮತ್ತು ಸ್ಪೃಶ್ಯ ಸಂಬಂಧಿತ ಜಾತಿಗಳು ಅದಕ್ಕೆ ಅಲೆಮಾರಿಗಳ 59 ಜಾತಿಗಳನ್ನು ಸೇರಿ 4% ಮೀಸಲಾತಿಯನ್ನು ಕೊಟ್ಟು, ಈ ಮೀಸಲಾತಿ ಏನು ನಾಡಗೌಡರ ಏನು ನಾಗಮೋಹನ್ ದಾಸ್ರವರ ಆಯೋಗ ಕೊಟ್ಟಂತಹ ವರದಿಯನ್ನು ಸಚಿವ ಸಂಪುಟ ಅಂಗೀಕರಿಸಿದೆ. ಆ ನಂತರ 2 ಸದನಗಳು, ವಿಧಾನಸಭೆ, ವಿಧಾನ ಪರಿಷತ್ತು ಚಳಿಗಾಲದ ಅಧಿವೇಶನದಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದೆ.
ಮಸೂದೆಯನ್ನು ಮಾಡಿದೆ, ವಿಧೇಯಕವನ್ನು ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ಕೊಟ್ಟಿದ್ದಾರೆ. ರಾಜ್ಯಪಾಲರು ಅಂಕಿತವನ್ನು ಹಾಕಿ ಈಗ ಅಧಿಕೃತ ಮಸೂದೆ ಆಗಿದೆ. ಈ ಮಸೂದೆ ಜಾರಿ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಪ್ರಕ್ರಿಯೆಗಳನ್ನು ಬದಿಗೊತ್ತಿ 56,432 ಉದ್ಯೋಗ ನೇಮಕಾತಿಯನ್ನು ಒಳ ಮೀಸಲಾತಿ ಅಳವಡಿಸ್ತೇನೆ, ಒಳ ಮೀಸಲಾತಿ ಇಲ್ದೇನೆ ಉದ್ಯೋಗ ನೇಮಕಾತಿಗೆ ಮುಂದಾಗಿರುವಂಥದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ಅಲ್ಲದೆ 35 ವರ್ಷಗಳು ಹೋರಾಟ ಮಾಡಿದಂತಹ ಈ ಸಮಾಜಕ್ಕೆ, ಕಟ್ಟಕಡೆಯ ಸಮಾಜಕ್ಕೆ, ಮಾದಿಗ ದಮನಿತ ಸಮಾಜಕ್ಕೆ ವಿಷ ಉಣಿಸಿದಂಥ ಕೆಲಸ ಆಗಿದೆ. ಮಾದಿಗ ಸಮಾಜ ಅಷ್ಟೇ ಅಲ್ಲ, ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ವಲಯ ಮತ್ತು ಮಾದಿಗ ಸಮಾಜ ಅಸ್ಪೃಶ್ಯತೆಯಲ್ಲಿ ಸಮಾನ ನೋವನ್ನು ಅನುಭವಿಸಿದರೆ ಬಡತನ ಇದೆ. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃದಯ ಅಂತರಾಳದಿಂದ, ಅವರ ಹೃದಯದಿಂದ ಈ ಒಂದು ಸಮಸ್ಯೆಯನ್ನು ನೋಡಬೇಕಾಗಿದೆ. ಬಾಬಾ ಸಾಹೇಬರ ಕಣ್ಣಿನಿಂದ ಈ ಸಮಸ್ಯೆ ನೋಡಬೇಕಾಗಿದೆ. ಹಂಚುಣ್ಣ ಅಂತ ಒಂದು ಮನಸ್ಥಿತಿಯನ್ನು ರೂಢಿಸ್ಕೋಬೇಕಾಗಿದೆ. ಅನ್ಯಾಯವನ್ನು ಅನ್ಯಾಯ ಅಂತ ಹೇಳುವಂತಹ ಸ್ವಭಾವವನ್ನು ರೂಢಿಸ್ಕೋಬೇಕಾಗಿದೆ. ಆ ಕಾರಣದಿಂದ 5 ದಶಕಗಳ ಕಾಲ ಹೋರಾಟ ಮಾಡಿದಂತಹ ನಾವು ಅನ್ಯಾಯಕ್ಕೊಳಗಾದಂಥ ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೆ ತುಂಬ ಕಟಿಬದ್ಧರಾಗಿದ್ದೇವೆ. ಅಷ್ಟಲ್ಲದೆ ಅಲೆಮಾರಿಗಳು, ದಕ್ಕಲ ಸಮಾಜ ಅತ್ಯಂತ ಕಷ್ಟದಲ್ಲಿ ಅಂತಹ ಅಲೆಮಾರಿ, ಅಲೆಮಾರಿ 59 ಜಾತಿಗಳು ಕುಟುಂಬದ ಮೇಲೆ ವಾಸ ಮಾಡ್ತಾ ಇದ್ದಾರೆ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ವಾಸ ಮಾಡೋರು ಕಾಡಿಗೆ ಸೇರಿಸ್ತಾ ಇಲ್ಲ, ಅಲ್ಲಿ ಕಾಡು ನಿಷೇಧ ಮಾಡಿದ್ದಾರೆ, ಕಾಡಿಗೆ ಬೇಲಿ ಹಾಕಿದ್ದಾರೆ, ಕಾಡಲ್ಲೂ ವಾಸ ಮಾಡಕ್ಕೆ ಅವ್ರು ಬಿಡ್ತಾ ಇಲ್ಲ. ಊರಲ್ಲಿ ಅವ್ರು ಭಿಕ್ಷೆ ಬೇಡ ತಿಂದರೆ ಭಿಕ್ಷೆ ಶಿಕ್ಷೆ ಅಂತ ಅಂತಾರೆ. ಎಲ್ಲಿ ಹೋಗ್ಬೇಕು ಅವರು? ಟಾರ್ಪಲ್ಲಿ ಕೂಡ ಗತಿ ಇಲ್ಲ. ನಾಗಮೋಹನ್ ದಾಸ್ ಅವರವರು ಪ್ರತ್ಯೇಕ 1% ಮೀಸಲಾತಿಯನ್ನು ಅಲೆಮಾರಿ, ಅಲೆಮಾರಿ ಕೊಟ್ಟಿದ್ರು. ಅದನ್ನು ಪರಿಷ್ಕರಿಸಿ ಸಿದ್ದರಾಮಯ್ಯನವರು ಪುರುಷ ಜಾತಿಯಲ್ಲಿ ಸೇರಿಸಿ ಅವ್ರಿಗೆ ಭಾಳ ದ್ರೋಹವನ್ನು ಮಾಡಿದ್ದಾರೆ. ಒಂದು ಕಡೆ ಮಾದಿಗ ಸಂಬಂಧಿತ ಜಾತಿಗಳ ದ್ರೋಹ ಆಗಿದೆ, ಕಟ್ಟಕಡೆಯ ಮೀಸಲಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ. ಸಿದ್ದರಾಮಯ್ಯನವರು ರಾಜಕೀಯ ಬೃಹತ್ ನಾಟಕವನ್ನು ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳನ್ನು ಸಮಷ್ಟಿಯಾಗಿ ಬಾಬಾ ಸಾಹೇಬರು ಒಟ್ಟಿಗೆ ಈ ಸಮಾಜವನ್ನು SC, ST, OBC, ಧಾರ್ಮಿಕ ಅಲ್ಪಸಂಖ್ಯಾತರು, ಮಹಿಳೆಯರಿಗೆ ನ್ಯಾಯವನ್ನು ಕೊಡುವಂಥ, ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ, ಆರ್ಥಿಕ ನ್ಯಾಯ ಕೊಡುವಂತಹ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಇವತ್ತೇನು ಒಳ ಮೀಸಲಾತಿಯನ್ನು ಅಳವಡಿಸ್ತಾರೆ, ಉದ್ಯೋಗ ತುಂಬ ಕೋತಾ ಇದ್ದಾರಲ್ಲ, ಇದು ಸಂವಿಧಾನ ವಿರೋಧಿ ನಡೆ, ನ್ಯಾಯಾಂಗ ನಿಂದನೆ, ಇದು ಅವೈಜ್ಞಾನಿಕ. ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ ಇತ್ತೀಚೆಗೆ, ಒಂದು ವಾರದ ಹಿಂದೆ 27/2/2020 ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ. ಆ ಸುತ್ತೋಲೆಯಲ್ಲಿ ಆ ಒಂದು ಮರಣಶಾಸನದ ಸುತ್ತೋಲೆ, ಆ ಸುತ್ತೋಲೆಯಲ್ಲಿ ಉದ್ಯೋಗಗಳನ್ನು ಅಳವಡಿಸ್ತೇನೆ, ವರ್ಗೀಕರಣವನ್ನು ಅಳವಡಿಸ್ತಲೇ 56,000 ಉದ್ಯೋಗಗಳನ್ನ ನೇಮಕ ಮಾಡಿಕೊಂಡಿರುವಂಥದ್ದು ಇದೆಯಲ್ಲ, ಈ ಉದ್ಯೋಗನ ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಅತ್ಯಂತ ಉದ್ರೇಕರಾಗಿ ನೋವಿಂದ, ಆಘಾತದಿಂದ, ಆತಂಕದಿಂದ ಹೋರಾಟಗಳು ನಡೀತಿದ್ರು ಕೂಡ ಸಿದ್ದರಾಮಯ್ಯನವರು ಕಿವಿಡಾಗಿದೆ, ಅವ್ರ ಸರ್ಕಾರ ಮೂಕಾಗಿದೆ. ಏನು ಮೀಸಲಾತಿ ವಿರೋಧ ಮಾಡ್ಕೊಂಬಂದಂಥ ಜನರು ಇವತ್ತು ಬೆತ್ತಲಾಗಿದ್ದಾರೆ. ಅವತ್ತಿಂದ ಮೀಸಲಾತಿ ವಿರೋಧ ಮಾಡ್ಕೊಂಬಂದಂಥ ಜನ ಯಾರು ಅನ್ನೋದು ಇವತ್ತು ಇಡೀ ಸಮಾಜದ ಕಣ್ಣಿಗೆ ಅವರು ಬೆತ್ತಲಾಗಿ ಕಾಣಿಸ್ತಾ ಇದ್ದಾರೆ. ನೀವು ಈ ಸಮಾಜವನ್ನು ಒಂದು ಮಾಡಬೇಕು, ಪರಿಶಿಷ್ಟ ಜಾತಿಗಳನ್ನು ಒಂದು ಮಾಡಬೇಕು, ಹಿಂದುಳಿದ ಅಲ್ಪಸಂಖ್ಯಾತರ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಆದರೆ ಒಂದೇ ಒಂದು ಸಮಾಜದ ಪರವಾಗಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದು ನಾಚಿಕೆಗೇಡಿನ ಸಂದರ್ಭ. ಸಿದ್ದರಾಮಯ್ಯನವರು ಇವತ್ತು ಅಸಮರ್ಥರಾಗಿದ್ದಾರೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳು.
ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಅವತ್ತಿಂದ ಏನು ಹೇಳ್ಕೊಂಡ್ಬಂದಿದ್ದಾರೆ, ಅಹಿಂದ ತುತ್ತೂರಿಯನ್ನು ಹೇಳ್ಕೊಂಡ್ಬಂದಿದ್ದಾರೆ. ಇದೆಲ್ಲನೂ ಕೂಡ ಸುಳ್ಳು. ಸಾಮಾಜಿಕ ನ್ಯಾಯವನ್ನು ಹೇಳೋದ್ರ ಮೂಲಕ ಸಮಾಪ್ತಿಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಪರಿಶಿಷ್ಟ ಜಾತಿಯ 39,000 ಕೋಟಿ ಹಣ, SC, SP, TSP ಹಣ ಕಳೆದ 3 ವರ್ಷಗಳಲ್ಲಿ ದುರುಪಯೋಗ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. 5 ಗ್ಯಾರಂಟಿಗೆ ಹಾಕಿದ್ದಾರೆ, 5 ಗ್ಯಾರಂಟಿಗೆ ಹಾಕಿದ್ದಾರೆ, ಹುಲಿ ಸಂರಕ್ಷಣೆಗೆ ಹಾಕಿದ್ದಾರೆ, ಕಡೆಗೆ ಮೇಲ್ಸೇತುವೆಗೆ ಹಾಕಿದ್ದಾರೆ, ರಸ್ತೆಗೆ ಹಾಕಿದ್ದಾರೆ, ನೀರಾವರಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳ ಅಲೆಮಾರಿ ಸಮಾಜಗಳ ನಿಗಮಗಳಿದಾವಲ್ಲ, ಪೈಸಾ ನಿಗಮಗಳಲ್ಲಿಲ್ಲ. ಒಂದು ಮನೆಯೊಬ್ಬರಿಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಕಳೆದ 3 ವರ್ಷಗಳ ಆಡಳಿತ ಅವಧಿಯಲ್ಲಿ. 2 ಎಕರೆ ಜಮೀನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೋರ್ ಹಾಕಂತ ಕೆಲಸ ಮಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ 1,189 ಕೋಟಿ ರೂಪಾಯಿಯನ್ನ ಗುಳುಂ ಮಾಡಿ ಜೈಲಿಗೆ ಹೋದಂಥದ್ದು ಕೂಡ ಶಾಸಕರು ತಾವೆಲ್ಲನೂ ಕೂಡ ನೋಡಿದ್ದೇವೆ. ಸಚಿವರು ಜೈಲಲ್ಲಿ ಬಂದಂಥದ್ದು. ಈಗ ಇನ್ನೊಂದು ಹಗರಣ, ಅಂಬೇಡ್ಕರ್ ನಿಗಮದ ಹಗರಣ, ಬೇರೆ ಹಗರಣ ಈಗ ಹೊರಗಡೆ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿಯಾಗಿದೆ. ಎಲ್ಲನೂ ಸಿದ್ದರಾಮಯ್ಯ ಗೋರಿ 5 ಗ್ಯಾರಂಟಿಗೆ ಹಾಕುವಂಥದ್ದು. ಇದೀಗ ಒಳ ಮೀಸಲಾತಿ ವಿಚಾರದಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಸಚಿವರುಗಳನ್ನು ಹೊಡಿತಾ ಇದ್ದಾರೆ. ಪರಿಶಿಷ್ಟ ಜಾತಿಯವರು ಒಟ್ಟಾಗಿದ್ದದ್ದು ಸಿದ್ದರಾಮಯ್ಯನವ್ರಿಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಒಳ ಮೀಸಲಾತಿಯನ್ನು ರಾಜಕೀಯ ದಾಳವಾಗಿ ಬಳಸಿ, ಒಳ ಮೀಸಲಾತಿಯನ್ನು ತನ್ನ ರಾಜಕೀಯ ಕುತಂತ್ರಕ್ಕೆ ಬಳಕೆ ಮಾಡಿಕೊಂಡು ಇಡೀ ಪರಿಶಿಷ್ಟ ಜಾತಿಗಳಲ್ಲಿ ಎಡ ಬಲ ಅಂತ ವಿಂಗಡಣೆ ಮಾಡಿದ್ದಾರೆ. ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲಿ, ಪರಿಶಿಷ್ಟ ಜಾತಿಯವರು ಬೀದಿನಲ್ಲಿ ಬಡಿದಾಡುವಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಪ್ರಾಣ ಹಾನಿಗಳಾದರೆ, ಹೋರಾಟದ ಸಂದರ್ಭದಲ್ಲಿ ಜೀವ ಹಾನಿಗಳಾದರೆ, ಉದ್ರೇಕಾಗಿ ಪ್ರಾಣ ಹಾನಿಗಳಾದರೆ ಸಿದ್ದರಾಮಯ್ಯನವ್ರಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ತೇವೆ. ಸಿದ್ದರಾಮಯ್ಯನವ್ರ ಮೇಲೆ ನೀವು ಏನು 17 ಬಜೆಟನ್ನು ಮಂಡಿಸಿದ್ದೀರಿ ಅಂತ ಹೇಳಿದ್ದೀರಿ. ಏನು ಈ ಭರವಸೆ ಬಜೆಟ್? ಬರೀ ಭರವಸೆ ಬಜೆಟ್ಟು, ಇವರಿಗೆ ಎಂಡ ಕುಡ್ಕರ ಬಜೆಟ್ಟು. 27%, 25% ಚೀಪ್ ಲಿಕ್ಕರನ್ನು ಹೆಚ್ಚಿಗೆ ಮಾಡಿದ್ದೀರಿ. ಅದೆಲ್ಲ ಕುಡಿಯೋರೆಲ್ಲ ಪರಿಶಿಷ್ಟ ಜಾತಿಯವರು. ಹಣವನ್ನು ಅದನ್ನು ಕೂಡ 5 ಗ್ಯಾರಂಟಿಗೆ ಹಾಕೋದು, 5 ಗ್ಯಾರಂಟಿಗೆ. ಈ ಸಾರಿ 4 ಗ್ಯಾರಂಟಿ. ಎಲ್ಲ ಪರಿಶಿಷ್ಟ ಜಾತಿಯವರ ಹಣ. ನಿಮ್ಮ ಸರ್ಕಾರ ನಡೆಯೋದಕ್ಕೆ ಪರಿಶಿಷ್ಟ ಜಾತಿಯವರ ಹಣ. ನೀವು ಮುಖ್ಯಮಂತ್ರಿಯಾಗಿ ದೇವರಾಜ ನಂತರ ದಾಖಲೆ ಮಾಡೋದಕ್ಕೆ ಪರಿಶಿಷ್ಟ ಜಾತಿ ಮುಖಂಡರ ವಿಭಜನೆ, ಮತ್ತು ರಾಜಕೀಯ ಕುತಂತ್ರ, ರಾಜಕೀಯ ಪಿತೂರಿ ಇವೆಲ್ಲನೂ ಕೂಡ ಬಿಟ್ಟು 56,432 ಉದ್ಯೋಗ ನೇಮಕಾತಿ ಏನಿದೆ, ಒಳ ಮೀಸಲಾತಿಯನ್ನು ಅದರಲ್ಲಿ ಅಳವಡಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕೆಲಸ ಮಾಡೋದು ಸರಿಯಲ್ಲ ಅಂತ ಹೇಳಿ ಈ ಒಳ ಮೀಸಲಾತಿಯನ್ನು ಎಲ್ಲ ಬಜೆಟ್ ವಿಚಾರ ಬಂದಾಗ, ಬಡ್ತಿ ವಿಚಾರ ಬಂದಾಗ, ರೋಸ್ಟ್ ವಿಚಾರ ಬಂದಾಗ, ನೇರ ನೇಮಕಾತಿ ಬಂದಾಗ ಎಲ್ಲದರಲ್ಲೂ ಕೂಡ ಅಳವಡಿಸಿ ಹೋರಾಟ ಮಾಡಿರುವಂತಹ ಸಮಾಜವನ್ನು ನೀವು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಮನವಿ ಮಾಡಿಕೊಳ್ಳೋದ್ರ ಮೂಲಕ, ಸಿದ್ದರಾಮಯ್ಯನವರು ಹಿಂಗೆ ಮುಂದುವರೆದ್ರೆ ಉಪಚುನಾವಣೆ ಬರ್ತದೆ. ದಾವಣಗೆರೆ ಮತ್ತೊಂದು ಕ್ಷೇತ್ರ, ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಡೆಪಾಸಿಟ್ ಕಳೀತೇವೆ ಕಾಂಗ್ರೆಸ್ಗೆ. ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಆಂದೋಲನವನ್ನು ಮಾಡ್ತೇವೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗೆ ನೀವು ಗೆಲ್ತೀರಿ ನೋಡೋಣ. ಇದನ್ನ ಈಗಾಗಲೇ ಸಾಬೀತು ಮಾಡಿ ತೋರಿಸಿದ್ದೇವೆ. ಕಳೆದ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಕಣ್ಣೀರು ಹಾಕಿದ್ರು. 2018ರಲ್ಲಿ ಅವರು ವಿನಯವ ಸೋಲನ್ನು ಕಾಂಗ್ರೆಸ್ ಅನುಭವಿಸ್ತು. ಇದು ಕೂಡ ಈಗಲೂ ಅದೇ ಮಾಡ್ತೇವೆ. ಒಂದು ತಮಗೆ ಕಿವಿ ಮಾತು ಹೇಳಬೇಕು ಅಂದರೆ, 2013ರಿಂದ 2018ವರೆಗೂ ಸದಾಶಿವ ಆಯೋಗವನ್ನು ಓಲ್ಡ್ ಏಜ್ ಸ್ಟೋರಲ್ಲಿ ಇಟ್ಟರು ಸಿದ್ದರಾಮಯ್ಯನವರು ಆಡಳಿತದಲ್ಲಿ. ನಾಗಮೋಹನ್ ದಾಸ್ ಆಯೋಗದ ವರದಿನೂ ಹಾಗೆ ಮಾಡಿದ್ರು. ಮಾಧುಸ್ವಾಮಿ ರಿಪೋರ್ಟ್ ಕೊಟ್ಟಿದ್ರು. ಅದನ್ನು ಕೂಡ ಸಿದ್ದರಾಮಯ್ಯನವರು ಓಲ್ಡ್ ಏಜ್ ಸ್ಟೋರಲ್ಲಿ ಇಟ್ಟರು. ಕಾಂತರಾಜ್ ವರದಿ, ಹಿಂದುಳಿದವ್ರ ಪರ್ವ ಕೊಟ್ಟಂತ ಕಾಂತರಾಜ್ ವರದಿ ಆಯೋಗದ ವರದಿ, ಅದರ ಮೇಲೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನೇಮಕ ಮಾಡಿದ್ರು.
ತಿರುಗಿ ಅದ್ರೂ ಕೂಡ ರಾಜೀವ್ ಗಾಂಧಿ ಹತ್ರ ಹೋಗಿ ಅದ್ರೂ ಕೂಡ ತಳಕಾಕಿ ಕೂತ್ಕೊಂಡ್ರು, ಅಡಿ ಹಾಕಿ ಕೂತ್ಕೊಂಡ್ರು. ಅಂದ್ರೆ ಹಿಂದುಳಿದವ್ರಿಗೂ ಕೂಡ ಸಿದ್ದರಾಮಯ್ಯನವರು ನ್ಯಾಯ ಕೊಟ್ಟಿಲ್ಲ, ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರ ನ್ಯಾಯ ಕೊಟ್ಟಿಲ್ಲ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ನ್ಯಾಯ ಕೊಟ್ಟಿಲ್ಲ. ನಾನು ಹೇಳ್ತೇನೆ, ಎಷ್ಟು ಬಜೆಟ್ ಅನ್ನ ಮಂಡಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸಿದ್ದರಾಮಯ್ಯನವರೇ. ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದೀರಿ, ದಾಖಲೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ. ಬದ್ಧತೆ ಇರಬೇಕು. ನಿಮಗೆ ಬಹುಮತ ಇದೆ, ನಿಮಗೆ ಬದ್ಧತೆ ಇಲ್ಲ. ನೀವು ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಹೇಳ್ತೀರಿ, ನೀವು ಸಾಮಾಜಿಕ ನ್ಯಾಯಕ್ಕೆ ತಕ್ಕಂತೆ ನಡ್ಕಂತ ಇಲ್ಲ. ಸಂವಿಧಾನದ ಹೆಸರು ಹೇಳ್ತೀರಿ, ಸಂವಿಧಾನ ಪರಿಕಲ್ಪನೆಗಳು ಆಶಯಗಳು ಕಿಂಚತ್ತು ನಿಮಗೆ ಗೊತ್ತಿಲ್ಲ. ಅಡ್ವೊಕೇಸಿ ಹೇಳ್ತೀರಿ, ಅಡ್ವೊಕೇಶನು ನ್ಯಾಯವೇ ನಿಮಗೆ ಗೊತ್ತಿಲ್ಲ. ಬಂದರೆ ನಿಮ್ಗೆ ನಾವು ಟೀಚ್ ಮಾಡ್ತೇವೆ. ನಿಮ್ಮ ಸಚಿವ ಸಂಪುಟಕ್ಕೆ ಇದ್ರಲ್ಲಿ ತೊಡಕೊಳ್ಳಿ ಏನಾದ್ರು ಇದ್ರೆ ನಾವು ನಿವಾರಿಸ್ತೇವೆ. ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಯಾವ ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತಿದ್ರು ನೀವು? ಆ ಥರದಿದ್ರೆ ನಮ್ಮ ಜೊತೆಗೆ ದಲಿತ ಸಂಘಟನೆಗಳು ಅಥವಾ ಮಾದಿಗ ಸಂಬಂಧಿತ ಸಂಘಟನೆಗಳೊಟ್ಟಿಗೆ ಚರ್ಚೆ ಮಾಡಿ, ನಾವು ಕ್ಲಿಯರ್ ಮಾಡ್ತೇವೆ ನಿಮಗೆ. ನಿಮ್ಮಲ್ಲಿ ಸರ್ಕಾರದ ಅಧಿಕಾರಿಗಳು ಇಲ್ವಾ? ಒಂದು ಇಂಗ್ಲೀಷ್ ನ್ಯಾಯವೇ ಗೊತ್ತಿಲ್ಲ. ನಿಮ್ಮ ಸರ್ಕಾರದಲ್ಲಿ ಆ PDCL ಕೇಸಲ್ಲಿ 2 ಸಾರಿ ತಿದ್ದುಪಡಿ ಮಾಡಿದ್ದೀರಿ. ಅದರೊಳಗಡೆ ಸರಿಯಾಗಿ ಇಂಗ್ಲೀಷ್ ಅರ್ಥ ಆಗದೇನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಾವೆ, ಕೋರ್ಟ್ಗಳಲ್ಲಿ ಅದು ಬಿದ್ದೋಗಿದೆ. ಈ ರೀತಿಯ ಅತ್ಯಂತ ನೀವು ಒಂದು ಕಳಕಳಿ ಇಲ್ದೇನೆ, ಆಸಕ್ತಿ ಇಲ್ದೇನೆ ನಿಮ್ಮ ಸರ್ಕಾರ ಪರಿಶಿಷ್ಟ ಜಾತಿಯವರನ್ನ ಭಿಕ್ಷುಕರ ರೀತಿಯಲ್ಲಿ, ಬೀದಿ ಹೋರಾಟಗಾರರ ರೀತಿಯಲ್ಲಿ ಅತ್ಯಂತ ಹೀನಾಯವಾಗಿ ನಡೆಸ್ಕೊಂತ ಇದ್ದೀರಿ. ಇದು ಒಳ್ಳೇದಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. 56 ವರ್ಷಗಳ ಕಾಲ ನೀವು ಆಡಳಿತವನ್ನ ಕಾಂಗ್ರೆಸ್ನವ್ರು ಮಾಡಿದ್ದೀರಿ. ಬಾಬಾ ಸಾಹೇಬರನ್ನ ಉರಿದು ಮುಚ್ಚಿದ್ದೀರಿ, ನೀವು ಅವ್ರನ್ನ ಸೋಲಿಸಿದ್ದೀರ, ಅವರು ಅನೇಕ ಸಾರಿ ಕಣ್ಣೀರು ಹಾಕ್ಸಿದ್ದೀರ. ಅವ್ರದ್ದೊಂದು ಸ್ಟ್ಯಾಚ್ಯೂ ಹಾಕಕ್ಕೆ ಯೋಗ್ಯತೆ ಇರಲಿಲ್ಲ ನಿಮಗೆ. ಅವ್ರಿಗೆ ಭಾರತ ರತ್ನ ಕೊಡೋಕೆ ಯೋಗ್ಯತೆ ಇಲ್ಲ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ, ಸಂವಿಧಾನದ ಬಗ್ಗೆ ಹೇಳಕ್ಕೂ ಯೋಗ್ಯತೆ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡೋದವರೇ ನೀವು ಹೆಚ್ಚು ಸಾರಿ. ಆದರೆ ಕಳೆದ ಚುನಾವಣೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದೇವೆ ನಾವು ನಿಮ್ಮ ಸರ್ಕಾರಕ್ಕೆ. ಯಾಕೆ ಸಂವಿಧಾನ ಬದಲು ಮಾಡ್ಬಿಡ್ತಾರೆ ಬಿಜೆಪಿಯವರು ಅಂತ. ಆದರೆ ಅನೇಕ ತಿದ್ದುಪಡಿಗಳು ಮಾಡಿರೋಂಥವ್ರು, ಸಂವಿಧಾನವನ್ನು ಪಕ್ಕ ಹಾಕೊಂಡು ನಿಮ್ಮದೇ ಸಂವಿಧಾನ ಇಟ್ಕೊಂಡು ಆಡಳಿತ ನಡೆಸಿರೋಂಥವ್ರು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷ, ಕಾಂಗ್ರೆಸ್ ಪಕ್ಷ ಹಿಂದುಳಿದವರು ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ರೈತರ ವಿರೋಧ ಪಕ್ಷ. ಒಟ್ಟಾರೆ ಜನ ವಿರೋಧಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಅಲ್ಲಿರುವಂತಹ ಪೂರ್ವಕರ ಪೀಡಿತರು, ಸ್ಟ್ಯಾಟಿಸ್ಟ್, ಒಳ ಮೀಸಲಾತಿಯ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ವಿರೋಧಿ ಹುನ್ನಾರ ನಡೆಸ್ತಾ ಇದ್ದಾರೆ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯವರು ಹಿಂದೆ ತಿರುಗ್ತಾವ್ರಲ್ಲ, ಸಿದ್ದರಾಮಯ್ಯರು ಬಹುಪರಾಕ್ ಹಾಕುವಂಥವ್ರು ಇದ್ದಾರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇಳಿ, ಸಂವಿಧಾನದ ಹೆಸರೇಳಿ ಅಂಬೇಡ್ಕರ್ ವಾದ ಅಂತ ಹೇಳ್ಕೊಂಡು ತಿರುಗ್ತಾರಲ್ಲ. ಸಿದ್ದರಾಮಯ್ಯವ್ರ ಪಕ್ಕದ MLC ಕೊಡ್ತಾರೆ, ಚೇರ್ಮನ್ ಕೊಡ್ತಾರೆ ಅಂತ ಅರ್ಜಿಗಳು ಹಾಕಿ ತಿರುಗಿರಲ್ಲ. ಅವರು ಹೋರಾಟಗಳನ್ನ ಕೈ ಬಿಟ್ಟಿದ್ದಾರೆ ಅಧಿಕಾರದ ಆಸೆಗೋಸ್ಕರ. ಈ ತರದ ಜನ ಎಲ್ಲಾ ಸಂದರ್ಭದಲ್ಲಿ ಇರ್ತಾರೆ. ಬಾಬಾ ಸಾಹೇಬ್ರು ಇಂಥವ್ರನ್ನ ಪ್ರತಿಗಾಮಿ ಶಕ್ತಿಗಳು ಅಂತ ಕರೆದಿದ್ರು. ಯಾರು ಹುನ್ನಾರ ಮಾಡೋರು? ಯಾರು ಹುನ್ನಾರ ಯಾರು ಮಾಡ್ತಾ ಇರೋದು? ಒಳ ಮೀಸಲಾತಿ ವಿರುದ್ಧ ಯಾರು ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀವಿ? ಸಿದ್ದರಾಮಯ್ಯನವ್ರು ಮಾಡಿಸ್ತಾರೆ ಅಂತ ಹೇಳಿ. ಯಾರಿಂದ? ನಿಮ್ಮ ಸಮುದಾಯದಲ್ಲೇ ಒಡೆದಾಳ ನೀತಿ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವ್ರು ಒಡೆದಾಳೋ ನೀತಿ ಮಾಡ್ತಾರೆ. ಈಗ ನಾವೇನೆ ಅವ್ರ ಹೆಸರು ಇವ್ರ ಹೆಸರು ದಲಿತರಲ್ಲಿ ಇವ್ರು ಮಾಡ್ತಾರೆ, ಅವ್ರು ಮಾತಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ನಮ್ಗೆ ವ್ಯತ್ಯಾಸ ಇದ್ದಂಗೆ ಆಗ್ತದೆ. ನಾನು ಇನ್ನೊಂದ್ಸರಿ ಸಮಾಜನ ಹೊಡೆದಂಗೆ ಆಗ್ತದೆ. ಆ ಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಮಧ್ಯಪ್ರವೇಶಿಸಿ ಸಮರ್ಥರಿದ್ದಾರೆ. ಇವ್ರನ್ನ ಈ ಸಮಾಜಗಳೆಲ್ಲ ಕರೆದು ಗೋವಿ, ಕೊರ್ಮ, ಕೊರ್ಚ, ಲಮಾಣಿ ಆ ಸಂಬಂಧಿತ ಸಮಾಜಗಳು, ವಲಯ ಮತ್ತು ಸಂಬಂಧಿತ ಸಮಾಜ, ಮಾದಿಗ ಸಂಬಂಧಿತ ಸಮಾಜ, 101 ಸಮಾಜನ ಕರೆದು ಅವರು ಸರಿ ಮಾಡಬೇಕು. ಜೊತೆಗೆ ಆ ಪ್ರತಿನಿಧಿ ನಾವು ಒಂದೊಂದು ಸಮಾಜಕ್ಕೆ ನಾವು ಸಚಿವರು ಮಂತ್ರಿಗಳು ಅಂತಾರಲ್ಲ, ಅವ್ರನ್ನೆಲ್ಲನೂ ಕೂಡ ಕಿವಿ ಹಿಂಡಿ ಎಲ್ಲ ಸಮಾಜದ ಪರ ಬಾಬಾ ಸಾಹೇಬರಿದ್ರು. ನೀವು ಹಂಗಿರ್ರಪ್ಪ, ಇಲ್ಲ ಬಾಬಾ ಸಾಹೇಬ್ರ ಹೆಸರು ಹೇಳ್ಬೇಡಿ.